ಜೈ ಹಿಂದ್, ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ. ಸೊ ಈಗಾಗಲೇ ನಾವು ಬಯಾಲಜಿದಲ್ಲಿ ಉಸಿರಾಟ ಕ್ರಿಯೆ ಪಾಠವನ್ನ ಮುಗಿಸೇವಿ. ಸೊ ಈಗ ನೆಕ್ಸ್ಟ್ ಹೊಸದಾಗಿರುವಂತಹ ಒಂದು ಪಾಠವನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವಿ. ಸೊ ಅದು ಯಾವುದು ಅಂತಂದ್ರ ಉಸಿರಾಟ ಕ್ರಿಯೆ ಹೇಳಿ ನಾನು. ಸೊ ಯಾವ ಪಾಠ ಮುಗಿಸೇವಿ ನಾವು ಈಗಾಗಲೇ? ಇದಲ್ಲ, ದೊಡ್ಡ ಕರಡು ಮುಗ್ದೈತಲ್ಲ, ದೊಡ್ಡ ಕರಡು. ಓಕೆ, ಸೊ ದೊಡ್ಡ ಕರಡು ಇದು ಎದ್ರೊಳಗೆ ಬರ್ತೈತ್ರಿ? ಉಸಿರಾಟದೊಳಗೆ ಬರಂಗಿಲ್ಲ, ಇದು ಪಚನ ಕ್ರಿಯೆ ಒಳಗೆ ಬರ್ತೈತಿ. ಪಚನ ಕ್ರಿಯೆ ಎಲ್ಲ ಟಾಪಿಕ್ ಮುಗ್ದೈತಿ. ಈಗ ನಾವು ನೋಡುವಂತದ್ದು ಯಾವುದು? ಉಸಿರಾಟ ಕ್ರಿಯೆ. ಯಾವುದು? ಉಸಿರಾಟ ಉಸಿರಾಟ ಕ್ರಿಯೆ. ಓಕೆ, ಇದನ್ನ ಏನಂತ ಕರಿತೇವಿ? ರೆಸ್ಪಿರೇಷನ್. ಏನಂತ ಕರಿತೇವಿ? ರೆಸ್ಪಿರೇಷನ್ ಅಂತ ಕರಿತೀವಿ. ಉಸಿರಾಟ ಕ್ರಿಯೆ. ಉಸಿರಾಟ ಮಾಡ್ತಿರಿಲ್ಲ ಎಲ್ಲರೂ? ಮಾಡ್ತೀರಿ ಏನಿಲ್ಲ? ಉಸಿರಾಟ ಕ್ರಿಯೆ ಒಳಗ ಎರಡು ಪ್ರಕಾರಗಳು. ಉಸಿರಾಟದ ಕ್ರಿಯೆ ಒಳಗ ಎರಡು ಪ್ರಕಾರದ ಉಸಿರಾಟ ಕ್ರಿಯೆಗಳು ಬರ್ತಾವ. ಎಷ್ಟು ಪ್ರಕಾರದ ಉಸಿರಾಟ ಕ್ರಿಯೆ ಇದಾವ್ರಿ? ಎರಡು ಪ್ರಕಾರದ. ಒಂದನೇದ್ ಯಾವ್ದು ಬರ್ತೈತಿ ಅಂತಂದ್ರ ಉಸಿರಾಟ ಕ್ರಿಯೆಯಲ್ಲಿ ಒಂದನೇದ್ದು ಬಾಹ್ಯ ಉಸಿರಾಟ ಕ್ರಿಯೆ. ಒಂದನೇದ್ ಯಾವ್ದು? ಬಾಹ್ಯ ಉಸಿರಾಟ ಕ್ರಿಯೆ. ಇನ್ನೊಂದ್ ಯಾವ್ದು ಬರ್ತೈತಿ? ಆಂತರಿಕ ಉಸಿರಾಟ ಕ್ರಿಯೆ. ಇನ್ನೊಂದ್ ಯಾವ್ದು? ಆಂತರಿಕ ಉಸಿರಾಟ ಕ್ರಿಯೆ. ಬಾಹ್ಯ ಉಸಿರಾಟ ಕ್ರಿಯೆ ಅಂತಂದ್ರ ಹೊರಗಡೆ ಆಗ್ತೈತಿ ಅಂತಂದ್ರ ನಮ್ಮ ದೇಹದ ಹೊರಗಡೆ ಆಗಂಗಿಲ್ಲ, ಇದು ಒಳಗಡೆನ ಆಗ್ತೈತಿ. ಆಮೇಲೆ ಇನ್ನೊಂದ್ ಯಾವ್ದು ಬರ್ತೈತಿ? ಆಂತರಿಕ ಉಸಿರಾಟ ಕ್ರಿಯೆ ಅಂತ ಬರ್ತೈತಿ. ಈ ಬಾಹ್ಯ ಉಸಿರಾಟ ಕ್ರಿಯೆ ಎಲ್ಲಿ ನಡಿತೈತಿ ಅಂತಂದ್ರ ನಮ್ಮ ಶ್ವಾಸಕೋಶಗಳಲ್ಲಿ ನಡಿತೈತಿ. ಎಲ್ಲಿ ನಡಿತೈತಿ ಇದು? ಶ್ವಾಸಕೋಶಗಳಲ್ಲಿ. ಎಲ್ಲಿ ನಡಿತೈತಪ್ಪ ಇದು? ಬಾಹ್ಯ ಉಸಿರಾಟ ಕ್ರಿಯೆ ನಮ್ಮ ಶ್ವಾಸಕೋಶಗಳಲ್ಲಿ ನಡಿತೈತಿ. ಆಂತರಿಕ ಉಸಿರಾಟ ಕ್ರಿಯೆ ಇರುವಂತದ್ದು ಮೈಟೋಕಾಂಡ್ರಿಯಾದಲ್ಲಿ ನಡಿತೈತಿ. ಮೈಟೋಕಾಂಡ್ರಿಯಾ ಅಂತ ಏನು ಹೇಳಬಹುದು, ಅಥವಾ ನಮ್ಮ ಕೋಶಗಳಲ್ಲಿ ಅಂತ ಹೇಳ್ಬಹುದು. ಕೋಶಗಳಲ್ಲಿ, ಆಕ್ಚುಲಿ ಕೋಶಗಳಲ್ಲಿ ಅಂತ ಹೇಳ್ಬೇಕದು. ಕೋಶಗಳಲ್ಲಿ ಮತ್ತೆಲ್ಲಿ ಅಂತಂದ್ರ ಮೈಟೋಕಾಂಡ್ರಿಯಾದಲ್ಲಿ ನಡೀತೈತೆ. ಇಷ್ಟು ಗೊತ್ತಿರ್ಬೇಕು. ಉಸಿರಾಟ ಕ್ರಿಯೆಯಲ್ಲಿ ಎಷ್ಟು ಪ್ರಕಾರ? ಬಾಹ್ಯ ಉಸಿರಾಟ ಕ್ರಿಯೆ ಮತ್ತು ಆಂತರಿಕ ಉಸಿರಾಟ ಕ್ರಿಯೆ. ಬಾಹ್ಯ ಉಸಿರಾಟ ಕ್ರಿಯೆ ಎಲ್ಲಿ ನಡೀತೈತಿ? ನಮ್ಮ ಶ್ವಾಸಕೋಶಗಳಲ್ಲಿ ನಡೀತೈತಿ. ಆಮೇಲೆ ಆಂತರಿಕ ಉಸಿರಾಟ ಕ್ರಿಯೆ ಎಲ್ಲಿ ನಡೀತೈತಿ? ನಮ್ಮ ಕೋಶಗಳಲ್ಲಿ ನಡೀತೈತಿ. ಆಂತರಿಕ ಕೋಶಗಳಲ್ಲಿ ನಡೀತೈತಿ. ಮೈಟೋಕಾಂಡ್ರಿಯಾದಲ್ಲಿ ಏನಾಗ್ತೈತಿ? ಅದು ನಡೀತೈತಿ. ಮೈಟೋಕಾಂಡ್ರಿಯಾದಲ್ಲಿ ಏನಾಗ್ತೈತಿ? ನಡೀತೈತಿ. ಈಗ ನೆಕ್ಸ್ಟ್ ನಾವು ನೋಡೋಣ ಏನು ಅಂತಂದ್ರ ಉಸಿರಾಟ. ಯಾವುದು? ಉಸಿರಾಟ. ಓಕೆ, ಉಸಿರಾಟ ಎರಡು ಉಸಿರಾಟ ಏನೇನ್ ಮಾಡ್ತೀರಪ್ಪ ನೀವು? ಉಸಿರಾಟ ಗಾಳಿಯನ್ನ ಒಳಗೆ ತಗೋತೀರಿ, ಆಮೇಲೆ ಹೊರಗೆ ಹಾಕ್ತೀರಿ, ಅದ ಉಸಿರಾಟ. ಹೌದಿಲ್ಲ? ಗಾಳಿಯನ್ನ ಒಳಗೆ ತಗೊಳ್ಳೋದು ಮತ್ತು ಹೊರಗೆ ಹಾಕೋದು, ಅದನ್ನ ಏನಂತೀವಿ? ಉಸಿರಾಟ ಅಂತ ಕರಿತೀವಿ. ಗಾಳಿಯನ್ನ ಒಳಗೆ ತಗೋದು, ಹೊರಗೆ ಹಾಕೋದಕ್ಕೆ ಏನಂತ ಕರಿತೀವಿ? ಉಸಿರಾಟ ಅಂತ ಕರಿತೀವಿ. ಸೊ ಇಲ್ಲಿ ಗಾಳಿಯನ್ನ ಒಳಗೆ ತೆಗೆದುಕೊಳ್ಳೋದಕ್ಕೆ ಏನಂತ ಕರಿತೀವಿ ನಾವು? ಉಚ್ಛ್ವಾಸ. ಉಚ್ಛ್ವಾಸ ಅಂತ ಕರಿತೀವಿ. ಉಚ್ಛ್ವಾಸ ಯಾವುದು? ಉಚ್ಛ್ವಾಸ ಅಂತೀವಿ. ಓಕೆ, ಆಮೇಲೆ ಗಾಳಿಯನ್ನ ಹೊರಗೆ ಬಿಡೋದಕ್ಕೆ ಏನಂತೀವಿ? ನಿಶ್ವಾಸ ಅಂತ ಕರಿತೀವಿ. ಓಕೆ, ಗಾಳಿಯನ್ನ ಒಳಗೆ ತೆಗೆದುಕೊಳ್ಳಲು ಏನಂತ ಕರಿತೀವ್ರಿ? ಉಚ್ಛ್ವಾಸ ಅಂತ ಕರಿತೀವಿ. ಒಳಗೆ ತಗೊಳ್ಳೋದ ಇದ ಹೊರಗೆ ಬಿಡೋದು. ಗಾಳಿಯನ್ನ ಏನ್ ಮಾಡೋದು? ಇದನ್ನ ಒಳಗೆ ತೆಗೆದುಕೊಳ್ಳೋದು. ಇದು ನಿಶ್ವಾಸ ಅಂತಂದ್ರ ಗಾಳಿಯನ್ನ ಹೊರಗೆ ಬಿಡೋದಕ್ಕೆ ಏನಂತೀವಿ? ಇದಕ್ಕೆ ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ? ಇನ್ಹೇಲೇಷನ್ ಅಂತೀವಿ. ಇದನ್ನ ಏನಂತ ಕರಿತೀವಿ? ಎಕ್ಸಲೇಷನ್ ಅಂತ ಕರಿತೀವಿ. ಇನ್ಹೇಲೇಷನ್ ಮತ್ತು ಎಕ್ಸಲೇಷನ್. ಇನ್ ಅಂದ್ರೆ ಏನು? ಇನ್ ಅಂದ್ರೆ ಒಳಗ್ ತಗೋದು. ಎಕ್ಸೋ ಅಂತಂದ್ರೆ ಹೊರಗೆ ಹಾಕೋದು. ಇದಕ್ಕೆ ಕನ್ನಡವಾಗಿ ನೆನಪಿಟ್ಕೋಬೇಕು. ಉಚ್ಛ್ವಾಸ, ನಿಶ್ವಾಸ. ಉಚ್ಛ್ವಾಸ ಅಂತಂದ್ರೆ ಒಳಗ್ ತಗೊಳ್ಳೋದು, ನಿಶ್ವಾಸ ಅಂತಂದ್ರೆ ಹೊರಗೆ ಹಾಕೋದು. ಇದನ್ನ ಬಹಳ ಕನ್ಫ್ಯೂಷನ್ ಆಗ್ತೈತಿ ವಿದ್ಯಾರ್ಥಿಗಳಿಗೆ. ಹೆಂಗ್ ನೆನಪಿಟ್ಕೋಬೇಕು ಅಂತಂದ್ರ, ಮೊದಲು ನೋಡ್ರಿ, ಯಾವ್ದಾದ್ರು ನಿಮ್ಮ ಮನೆಯೊಳಗ ವಸ್ತು ಅಥವಾ ಏನಾರು ತಿನ್ನಾಕ್ ತಂದ್ರ ಮೊದಲ್ ನೀವ್ ಏನ್ ಮಾಡ್ತೀನಿ? ಮೊದಲ್ ನಾ ತಿನ್ನಾವ, ಆಮೇಲೆ ನೀ ತಿನ್ನು, ಆಮೇಲೆ ನಿನಗ.
ಫಸ್ಟ್ ನನಗ ಆಮೇಲೆ ನಿನಗ. ಸೊ ಅದ್ರ ಸಲುವಾಗಿ ಫಸ್ಟ್ ಏನು ಊ ಬರ್ತೈತಿ, ಆಮೇಲೆ ನೀ, ಆಮೇಲೆ ಏನ್ ಬರ್ತೈತಿ ನೀ. ಓಕೆ, ಹಿಂಗೂ ನೆನಪಿಟ್ಕೋಬಹುದು. ಅಥವಾ ನಮ್ಮ ಕನ್ನಡ ವರ್ಣಮಾಲೆ ಅಕ್ಷರಗಳಲ್ಲಿ ಮೊದಲು ಯಾವ್ದು ಅಕ್ಷರ ಬರ್ತೈತಿ? ಊ ಬರ್ತೈತಿ. ಊ ಬರ್ತೈತೋ ನೀ ಬರ್ತೈತೋ? ಊ ಬರ್ತೈತಿ. ಊ ಮೊದಲು ಬರ್ತೈತಿ, ಅದು ಒಳಗೆ ತಗೊಳ್ಳೋದು. ಆಮೇಲೆ ನೆಕ್ಸ್ಟ್ ನೀ ಅಂತಂದ್ರ ಹೊರಗೆ ಹಾಕೋದು. ನೀ ಅಂದ್ರ ಹೊರಗೆ ಹಾಕೋದು. ನಿಮಗೆ ಹೆಂಗ ಅನುಕೂಲ ಆಗ್ತೈತಿ ಹಂಗ ನೆನಪಿಟ್ಕೊಡ್ರಿ. ಉಚ್ಛ್ವಾಸ ಮತ್ತು ನಿಶ್ವಾಸ. ಈಗ ಉಚ್ಛ್ವಾಸ ಒಳಗೆ ಏನೇನ್ ತಗೋತೀವಿ ನಾವು? ಗಾಳಿಯನ್ನ ಉಸಿರಾಟ ಮಾಡುವಾಗ ಗಾಳಿಯನ್ನ ಏನೇನ್ ತಗೋತೀವಿ? ಬಹಳಷ್ಟು ವಿದ್ಯಾರ್ಥಿಗಳಿಗೆ ಏನಿರ್ತೈತಿ ಅಂತಂದ್ರ ಆಕ್ಸಿಜನ್ ಒಳಗೆ ತಗೋತೀವಿ, ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹಾಕ್ತೀವಿ ಅಂತ ಇದೆ, ಹೌದಿಲ್ಲ? ಉಸಿರಾಟ ಅಂತಂದ್ರೆ ಏನು? ಆಕ್ಸಿಜನ್ ಒಳಗ್ ತಗೋತೀವಿ, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹಾಕ್ತೀವಿ ಅಂತ ಹೇಳ್ತಾರೆ. ಬಟ್ ನಾವು ಆಕ್ಚುಲಿ ಗಾಳಿಯನ್ನ ಒಳಗೆ ತಗೋಬೇಕಾಗಿತ್ತು ಅಂತಂದ್ರೆ ಏನೇನ್ ತಗೋತೀವಿ ಅಂತಂದ್ರ ನೈಟ್ರೋಜನ್ ತಗೋತೇವಿ, ಆಮೇಲೆ ಆಕ್ಸಿಜನ್ ತಗೋತೇವಿ, ಆಮೇಲೆ ಏನ್ ತಗೋತೇವಿ? ಕಾರ್ಬನ್ ಡೈಆಕ್ಸೈಡ್ ಕೂಡ ತಗೋತೇವಿ. ಇವ್ ಮೂರುಗಳನ್ನ ತಗೋತೇವಿ. ಗಾಳಿಯಲ್ಲಿ ಎಷ್ಟು ಏನೇನ್ ಅನಿಲಗಳು ಇದಾವು ಗಾಳಿ ಒಳಗ, ಅವು ಎಲ್ಲವುಗಳನ್ನ ಒಳಗ್ ತಗೋತೀವಿ. ಬರೇ ಆಕ್ಸಿಜನ್ ತಗೋತೀವಿ, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಬಿಡ್ತೇವಿ ಹಂಗ ಇರಂಗಿಲ್ಲ. ಗಾಳಿ ಒಳಗೆ ಏನೇನ್ ಐತಿ ಅದು ಎಲ್ಲಾನು ಒಳಗ್ ತಗೋತೇವಿ. ಆಮೇಲೆ ಏನಾಗ್ತೈತಿ ಅಂತಂದ್ರ ಒಳಗ್ ಹೋದ್ಮೇಲೆ ನಮ್ಮ ಶ್ವಾಸಕೋಶಗಳು ಏನ್ ಮಾಡ್ತಾವು ಅಂತಂದ್ರ ಆಕ್ಸಿಜನ್ ಗಳನ್ನ ಮಾತ್ರ, ಈ ಎಲ್ಲಾ ತಗೊಂಡಿರ್ತಾವಲ್ಲ ಇದ್ರೊಳಗಿನ ಆಕ್ಸಿಜನ್ ಅನ್ನ ಮಾತ್ರ ಅವು ಹೀರ್ಕೋತಾವು. ಉಳಿದಿದ್ದೆಲ್ಲಾ ಏನ್ ಮಾಡ್ತಾವು? ಏನ್ ಮಾಡ್ತಾವು? ಕಾರ್ಬನ್ ಡೈಆಕ್ಸೈಡ್ ಅದ್ರೊಳಗೆ ಸೇರಿಸಿ ಮತ್ತೇನ್ ಮಾಡ್ತಾವು? ಹೊಳೆ ಕಳಿಸ್ತೈತಿ. ಯಾವುದು? ನಮ್ಮ ಶ್ವಾಸಕೋಶ, ಅಲ್ಲಿ ಆಗ್ತೈತಿ ಅದೆಲ್ಲ. ಓಕೆ, ಈಗ ಎಷ್ಟೆಷ್ಟು ಪರ್ಸೆಂಟೇಜ್ ತಗೋತೀವಿ ಅಂತಂದ್ರ ನೈಟ್ರೋಜನ್ ಇರುವಂತದ್ದು ಎಷ್ಟು ಮಾಡ್ತೀವಿ ನಾವು? 78% ತಗೋತೀವಿ. ಆಮೇಲೆ ಆಕ್ಸಿಜನ್ ಅನ್ನ ನಾವು 21% ತಗೋತೀವಿ. ಕಾರ್ಬನ್ ಡೈಆಕ್ಸೈಡ್ ಅನ್ನ 0.03% ಅನ್ನ ನಾವು ಒಳಗಡೆ ತಗೋತೇವಿ. ಓಕೆನಾ? ಸೊ ಇಷ್ಟು ಪರ್ಸೆಂಟೇಜ್ ಅನ್ನ ನಾವ್ ಏನ್ ಮಾಡ್ತೀವಿ ಅಂತಂದ್ರ ನಮ್ಮ ಶರೀರದ ಒಳಗಡೆ ತಗೋತೀವಿ, ಹೌದಿಲ್ಲ? ನೈಟ್ರೋಜನ್ 78, ಆಕ್ಸಿಜನ್ 21, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ 0.03% ಅನ್ನ ಏನ್ ಮಾಡ್ತೀವಿ ನಾವ ಒಳಗಡೆ ತಗೋತೀವಿ. ಓಕೆ, ಈಗ ಇಷ್ಟೆಲ್ಲಾ ನಾವ್ ತಗೋತೇವಲ್ಲ, ಇಷ್ಟೆಲ್ಲಾ ತಗೊಂಡ ಮೇಲೆ ಹೊರಗಡೆ ಏನೆಲ್ಲ ಬಿಡ್ತೇವಿಪ್ಪ? ಹೊರಗಡೆ ಏನೇನ್ ಬಿಡ್ತೇವಿ? ಇಷ್ಟೆಲ್ಲಾ ಒಳಗಡೆ ತಗೊಂಡ್ರ, ಇಷ್ಟೆಲ್ಲಾ ಒಳಗಡೆ ತಗೊಂಡ್ಮೇಲೆ ಹೊರಗಡೆ ಏನೇನ್ ಬಿಡ್ತಾರ? ಈಗ ಬರೇ ಕಾರ್ಬನ್ ಡೈಆಕ್ಸೈಡ್ ಅಟ್ಟ ಬಿಡ್ತೇರೋ ಏನ್ ಎಲ್ಲಾನು ಬಿಡ್ತೇರೋ? ಎಲ್ಲಾ ಬಿಡಬೇಕ ನೋಡ್ರಿ. ನೈಟ್ರೋಜನ್ 78% ತಗೊಂಡಿರ್ತೇರಿ, ಹೆಂಗೈತ್ ಹಂಗ್ ಬಿಟ್ಟು ಬಿಡೋದ. 78% ನಮಗ್ ಬ್ಯಾಡ. ಯಾಕೆ ನೈಟ್ರೋಜನ್ ನಾವು ಹಂಗ ಹೊರಗೆ ಕಳಿಸ್ತೇವಿ ಅಂತಂದ್ರ ಇದು ಏನು ಅಂತಂದ್ರ ಪ್ರೋಟೀನ್ ತಯಾರು ಮಾಡ್ಲಿಕ್ಕೆ ಸಹಾಯಕಾರಿ ಆಗಿರ್ತೈತದ. ಪ್ರೋಟೀನ್ ತಯಾರಿಸಲು ಯಾವುದು? ನೈಟ್ರೋಜನ್. ನೈಟ್ರೋಜನ್ ಪ್ರೋಟೀನ್ ತಯಾರಿಸಲು ಸಹಾಯಕಾರಿ ಆಗಿರ್ತೈತಿ. ಬಟ್ ನಮ್ಮ ಶರೀರದಲ್ಲಿ ನಾವು ಪ್ರೋಟೀನ್ ಅನ್ನ ಆಹಾರದ ಮೂಲಕ ಪಡ್ಕೋತೀವಿ. ಅದ್ರ ಸಲುವಾಗಿ ನೈಟ್ರೋಜನ್ ಕೆಲಸ ನಮಗ, ಅದರದ ಉಪಯೋಗ, ಅದರದ ಅವಶ್ಯಕತೆ ನಮಗೆ ಇರಂಗಿಲ್ಲ. ಅದ್ರ ಸಲುವಾಗಿ ಅದ್ ಹೆಂಗ್ ಎಷ್ಟು ತಗೊಂಡಿರ್ತೇವೆ ಅಷ್ಟು ಬಿಡುಗಡೆ ಮಾಡ್ತೇವೆ. ಸೊ ಈ ನೈಟ್ರೋಜನ್ ಯಾರಿಗ್ ಬೇಕಾಗ್ತೈತಿ ಅಂತಂದ್ರೆ ಗಿಡಗಳಿಗೆ ಬೇಕಾಗ್ತೈತಿ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಗಿಡಗಳಿಗೆ ನೈಟ್ರೋಜನ್ ಸಿಕ್ತು ಅಂತಂದ್ರ ಅವುಗಳು ಪ್ರೋಟೀನ್ ಅನ್ನ ತಯಾರಿಸ್ಕೋತಾವು, ಅವು ದಷ್ಟಪುಷ್ಟವಾಗಿ ಬೆಳಿತಾವು. ಓಕೆ, ನಮಗ್ ಇದ್ರದ ಅವಶ್ಯಕತೆ ಇಲ್ಲ ನೈಟ್ರೋಜನ್. ಅದ್ರ ಸಲುವಾಗಿ 78 ತಗೊಂಡಿರ್ತೇವೆ, 78 ಹೊರಗಡೆ ಏನ್ ಮಾಡ್ತೇವೆ? ಬಿಡ್ತೇವೆ. ಈಗ ಆಕ್ಸಿಜನ್ 21% ತಗೊಂಡಿದ್ವಿ. ಸೊ ಈಗ ಆಕ್ಸಿಜನ್ ಎಷ್ಟು ಬಿಡ್ತೇವಿ ಅಂತಂದ್ರ 17% ಏನ್ ಮಾಡ್ತೇವೆ ನಾವು? ಇದನ್ನ ಹೊರಗಡೆ ಬಿಡ್ತೇವೆ. ಎಷ್ಟು ಪರ್ಸೆಂಟೇಜ್ ಹೊರಗಡೆ ಬಿಡ್ತೇವಿ? 17% ಬಿಡ್ತೇವೆ. ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ನೋಡ್ರಿ, ಇಲ್ಲಿ 0.03% ತಗೊಂಡಿದ್ವಿ. ಈಗ ನಾವು ಬಿಡೋದು ಎಷ್ಟು ಪರ್ಸೆಂಟೇಜ್ ಬಿಡ್ತೇವೆ ನಾವು? ಇದನ್ನ ಏನ್ ಮಾಡ್ತೇವಿ? 3.6%. ಎಷ್ಟು ಪರ್ಸೆಂಟೇಜ್? 3.6% ಅಷ್ಟು ಏನ್ ಮಾಡ್ತೇವಿ? ಬಿಡ್ತೇವೆ ಹೊರಗಡೆ. ಓಕೆ, ಎಷ್ಟಾತ್ ನೋಡ್ರಿ? 8, 14, 15, 16, 17, 18, 18, 4.6 ಆಗ್ಬೇಕೇನದು? 4.6 ಮಾಡ್ರಿ. ಎಷ್ಟು ಪರ್ಸೆಂಟೇಜ್ ಬಿಡ್ತೇವಿ? 4.6% ಏನ್ ಮಾಡ್ತೇವಿ ಅಂತಂದ್ರ ನಾವು ಇವುಗಳನ್ನ ಹೊರಗಡೆ ಬಿಡ್ತೇವೆ. ಆತ್ಲ ಈಗ 100%, ನಿಯರೆಸ್ಟ್ 100% ಆಗ್ತೈತಿ. ಹೌದಿಲ್ಲ? ಇವುಗಳನ್ನ ಕರೆಕ್ಟ್ ಆಗಿ ನೆನಪಿಟ್ಕೊಡ್ರಪ್ಪ. 78% ತಗೊಂಡಿರ್ತೇವಿ, 78 ಹೊರಗೆ ಬಿಡ್ತೇವಿ. 21 ತಗೊಂಡಿರ್ತೇವಿ, 17 ಬಿಡ್ತೇವಿ. 0.03 ತಗೊಂಡಿರ್ತೇವಿ, 4.6% ಹೊರಗಡೆ ಬಿಡ್ತೇವಿ. ನೀರಡಿಕೆ ಯಾಕೋ ಬಾಳ ಆಗ್ತಾ ಇದೆ ಇವತ್ತು.
ಉಚ್ಛ್ವಾಸ ನಿಶ್ವಾಸ ತಿಳಿಯಿತು. ನೈಟ್ರೋಜನ್ ಯಾಕೆ ಹೊರಗಡೆ ಬಿಡ್ತೇವೋ ಗೊತ್ತಾಯ್ತು ನಿಮಗೆ. ಓಕೆ, ಆಹಾರ ಮೂಲಕವಾಗಿ ನಾವು ಪ್ರೋಟೀನ್ ಅನ್ನ ಪಡ್ಕೋತೀವಿ. ಈಗ ಇಷ್ಟ ಆದ್ಮೇಲೆ ನೆಕ್ಸ್ಟ್ ನೋಡ್ರಿ ಇಲ್ಲಿ, ಈಗ ರೋಗಿಗಳಿರ್ತಾರಲ್ಲ, ರೋಗಿಗಳಿಗೆ ನಾವು ಆಕ್ಸಿಜನ್ ಅನ್ನ ಕೊಡ್ತೇವಲ್ಲ, ಆಕ್ಸಿಜನ್ ಅನ್ನ ಹಿಂಗ್ ಕುಂಡಿಸ್ತೇವಲ್ಲ. ಸೊ ಆಕ್ಸಿಜನ್ದೊಳಗ ಬರೇ ಆಕ್ಸಿಜನ್ ಅಷ್ಟೇ ಇರಂಗಿಲ್ಲ, ಅದ್ರೊಳಗೆ ಏನಿರ್ತೈತಿ ಅಂತಂದ್ರ ನೈಟ್ರೋಜನ್ ಅಥವಾ ಹೀಲಿಯಂ ಅನ್ನ ಸೇರಿಸಿ ಆಕ್ಸಿಜನ್ ಅನ್ನ ಹಿಂಗ್ ಹಚ್ತಾರ. ಯಾಕೆ ಅದನ್ನ ಸೇರಿಸಿ ಹಚ್ಚಬೇಕು ಅಂತಂದ್ರ, ಈಗ ನಾವು ಹುಟ್ಟಿದಾಗಿನಿಂದ ನಮಗೊಂದು ರೂಢಿ ಬಿದ್ದಿರ್ತೈತಿ. ಏನು ಅಂತಂದ್ರ, ನಾವು ವಾತಾವರಣದಲ್ಲಿರುವಂತಹ ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಮತ್ ಏನೇನ್ ಇರ್ತಾವಲ್ಲ ಅವು ಎಲ್ಲವುಗಳನ್ನ ತಗೊಂಡು ಹೊರಗ್ ತಗೋತೇವಿ ಹೊರಗ್ ಬಿಡ್ತಿರ್ತೇವಿ. ಇದೆಲ್ಲ ರೂಢಿ ಇರ್ತೈತಿ. ನೀವು ಬರೇ ಆಕ್ಸಿಜನ್ ಅಟ್ಟ ಈಗ ಸೇರ್ಸಾಕತ್ರಿ ಅಂತಂದ್ರ ಆರಾಮ್ ಇಲ್ದಾಗ ಪೇಷಂಟ್ಗೆ ಇನ್ನೊಂದ್ 4 ದಿವ್ಸ ಬದುಕಾವಿರ್ತಾನು, ಪಟ್ಟನ ಸತ್ತು ಬಿಡ್ತಾನ. ಆಕ್ಸಿಜನ್ ಅಟ್ಟ ಪ್ಯೂರ್ ಆಕ್ಸಿಜನ್ ಯಾವಾಗ್ಲೂ ಕೊಡಂಗಿಲ್ಲ. ಯಾರಿಗೆ? ರೋಗಿಗಳಿಗೆ ಏನ್ ಮಾಡ್ತಾರು ಅಂತಂದ್ರ ಆಕ್ಸಿಜನ್ದಲ್ಲಿ ನೈಟ್ರೋಜನ್ ಅಥವಾ ಹೀಲಿಯಂ ಅನ್ನ ಸೇರಿಸಿ ಏನ್ ಮಾಡ್ತಾರು? ಕೊಡ್ತಾರ. ಯಾಕೆ ಕೊಡ್ತಾರು? ನಮಗ ಹುಟ್ಟಿದಾಗಿನಿಂದ ರೂಢಿ ಐತಿ. ವಾತಾವರಣದಲ್ಲಿರುವಂತಹ ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ತಗೋತೇವಿ ಎಲ್ಲಾನು, ಆಮೇಲೆ ಹೊರಗೆ ಎಲ್ಲಾನು ಕೂಡ ಬಿಡ್ತೇವಿ. ನೋಡ್ರಿ, ಎಲ್ಲಾನು ತಗೋತೇವಿ, ಎಲ್ಲಾನು ಹೊರಗೆ ಬಿಡ್ತೇವಿ. ನೈಟ್ರೋಜನ್ ತಗೊಂಡಿರ್ತೇವಿ, ನೈಟ್ರೋಜನ್ ಬಿಡಾಕತ್ತೇವಿ. ಆಕ್ಸಿಜನ್ ತಗೊಂಡಿದ್ವಿ, ಆಕ್ಸಿಜನ್ ಕೂಡ ಬಿಡಾಕತ್ತೇವ್ ನಾವು. 21 ತಗೊಂಡಿದ್ವಿ, 17 ಬಿಡಾಕತ್ತೇವಿ. ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ತಗೊಂಡಿದ್ವಿ 0.03, ವಾತಾವರಣದಲ್ಲಿ ಅಷ್ಟ ಐತಿ, ಅದು ಅಷ್ಟು ತಗೊಂಡಿವಿ. ಬಿಟ್ವಿ ಅಷ್ಟ, ಹೆಚ್ಚು ಬಿಡಾಕತ್ತೇವಿ 4.6%. ಓಕೆನಾ? ಸೊ ಇದಿಷ್ಟು ನಿಮ್ಗೆ ಎಲ್ಲಾ ಗೊತ್ತಿರ್ಬೇಕು. ಇದಾದ್ಮೇಲೆ ನೆಕ್ಸ್ಟ್ ಏನು ಅಂತಂದ್ರ ಶ್ವಾಸಕಾಂಗಗಳನ್ನ ನೋಡೋಣ. ಶ್ವಾಸಕಾಂಗಗಳು ಅಂತಂದ್ರೆ ಏನು ಅಂತಂದ್ರ ಉಸಿರಾಟದಲ್ಲಿ ಸಹಾಯಕ ಆಗಿರುವಂತಹ ಅಂಗಗಳಿಗೆ ನಾವು ಶ್ವಾಸಕಾಂಗಗಳು ಅಂತ ಹೇಳಿ ಕರಿತೀವಿ. ಏನು? ಉಸಿರಾಟ ಮಾಡಾಕ ಸಹಾಯಕಾರಿ ಆಗಿರುವಂತಹ ಅಂಗಗಳಿಗೆ ಶ್ವಾಸಕಾಂಗಗಳು ಅಂತ ಹೇಳಿ ಕರಿತೀವಿ. ಮಾನವನ ಶ್ವಾಸಕಾಂಗ ಯಾವುದು ಅಂತಂದ್ರ ಶ್ವಾಸಕೋಶಗಳು ಆಗಿರ್ತಾವ. ಇಲ್ಲಿ 2 ಶ್ವಾಸಕೋಶಗಳು ಇರ್ತಾವು, ಅವುಗಳು ಶ್ವಾಸಕೋಶಗಳು ಮಾನವನದ್ದು. ಇವು ಉಸಿರಾಟ ಮಾಡಾಕ ನಮಗ ಸಹಾಯಕಾರಿ ಆಗಿರ್ತಾವ. ಓಕೆನಾ? ಸೊ ಇಲ್ಲಿ ಬೇರೆ ಬೇರೆ ಜೀವಿಗಳಲ್ಲಿ ಬೇರೆ ಬೇರೆ ಶ್ವಾಸಕಾಂಗಗಳು ಇರ್ತಾವ. ಈಗ ಉದಾಹರಣೆ, ಏಕಕೋಶೀಯ ಜೀವಿ. ಏಕಕೋಶೀಯ ಜೀವಿಯಲ್ಲಿ ಏನಿರ್ತೈತಿ ಹೇಳ್ರಿ, ಇದು ತನ್ನ ಹೊರಮೈದಿಂದ ಏನಾಗ್ತೈತಿ, ಅಥವಾ ಹೊರಗಿನ ಚರ್ಮ ಅಥವಾ ಹೊರಗಿನ ಪದರಿನಿಂದ ಏನ್ ಮಾಡ್ತೈತಿ, ಇದು ಉಸಿರಾಟ ಮಾಡ್ತೈತಿ. ಏಕಕೋಶೀಯ ಜೀವಿಗೆ ಉದಾಹರಣೆಗೆ ಅಮೀಬಾ ಆಗಿರ್ಬಹುದು, ಬಹಳಷ್ಟು ಜೀವಿಗಳಿದಾವ. ಸೊ ಇದು ಏನ್ ಮಾಡ್ತೈತಿ, ತನ್ನ ಹೊರಗಿನ ಪದರ ಏನಿರ್ತೈತಿ ನೋಡ್ರಿ, ಅಮೀಬಾ ನೋಡಿರಲ್ಲ. ಸೊ ಇದಕ್ಕೆ ಆಕಾರ ಇರಂಗಿಲ್ಲ, ಒಟ್ಟು ಹಿಂಗ ಇರ್ತೈತಿ ಅದು. ಇದು ಹೊರಗಿನ ಪದರ ಏನಿರ್ತೈತಲ್ಲ, ಮೇಲ್ಮೈ ಪದರ, ಅದರಿಂದ ಏನ್ ಮಾಡ್ತೈತಿ, ಇದು ಏಕಕೋಶೀಯ ಜೀವಿ ಉಸಿರಾಟವನ್ನ ಮಾಡ್ತೈತಿ. ಇದಾದ್ಮೇಲೆ ಕೀಟಗಳು ಟ್ರೇಕಿಯಾದಿಂದ ಏನ್ ಮಾಡ್ತಾವ, ಇವ ಉಸಿರಾಟ ಮಾಡ್ತಾವ. ಟ್ರೇಕಿಯಾ ಅಂತಂದ್ರೆ ಏನು ಅಂತಂದ್ರ, ಕೀಟಗಳು ಏನಿರ್ತಾವಲ್ಲ, ಕೀಟಗಳ ಗಂಟಲಿನಲ್ಲಿ ಒಂದು ಸಣ್ಣ ತೂತ್ ಇರ್ತೈತಿ, ಒಂದು ಹೋಲ್ ಇರ್ತೈತಿ. ಅದನ್ನ ಏನಂತ ಕರಿತೀವಿ ನಾವು? ಟ್ರೇಕಿಯಾ ಅಂತೇವಿ. ಇಲ್ಲಿಂದ ಏನ್ ಮಾಡ್ತಾವು ಅಂತಂದ್ರ ಅವ ಉಸಿರಾಟ ಕ್ರಿಯೆಯನ್ನ ಮಾಡ್ತಾವು ಕೀಟಗಳು. ಓಕೆ, ಕೀಟಗಳು ಇಲ್ಲಿ ಟ್ರೇಕಿಯಾದಿಂದ ಉಸಿರಾಟವನ್ನ ಮಾಡ್ತಾವು. ಇದಾದ್ಮೇಲೆ ಯಾವುದು ಅಂತಂದ್ರ ಮೀನು ಯಾವ್ದ್ರಿಂದ ಉಸಿರಾಟ ಮಾಡ್ತೈತಿ? ಕಿವಿರುಗಳ ಮೂಲಕ ಏನ್ ಮಾಡ್ತೈತಿ? ಉಸಿರಾಟವನ್ನ ಮಾಡ್ತೈತಿ. ಸೊ ಮೀನನ್ನ ನೋಡೇರಿ, ಕಿವಿರುಗಳು ಎಲ್ಲಿರ್ತಾವು? ಮೀನಿನ ಕಿವಿರುಗಳು ಈ ಸೈಡ್ ದಲ್ಲಿ ಈ ರೀತಿ ಕಿವಿರುಗಳು ಇರ್ತಾವೆ, ಹೌದಾ? ಈ ಸೈಡ್ ದೊಳಗೆ ಏನಿರ್ತಾವು? ಕಿವಿರುಗಳು, ಮೀನಿನ ಕಿವಿರುಗಳು ಇರ್ತಾವ. ಸೊ ಇಲ್ಲಿ